ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಜಸ್ಟ್ ಇವಾಗ ಬಂದು ತಲೆ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ಸೊ ಟೀ ಮಾಡ್ಕೊಂಡು ಕುಡಿದೆ. ಇವಾಗ ಟ್ಯಾಬ್ಲೆಟ್ಸ್ ತೊಗೋಬೇಕು ಫ್ರೆಂಡ್ಸ್. ಇವಾಗ ಅಡುಗೆ ಮಾಡಬೇಕು. ನಿಜವಾಗ್ಲೂ ಹೋಗಿ ಮಲಗಿದ್ರೆ ಸಾಕು, ಅಷ್ಟು ತಲೆ ಗಿಮ್ 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 ಎಲ್ಲ ನೋಡ್ತಾ ಇದೆ. ಸೊ ನನಗೆ ಏನಾದರೂ ಸಹಿಸ್ಕೋತೀನೋ ಏನೋ ಗೊತ್ತಿಲ್ಲ, ಆದರೆ ಈ ತಲೆನೋವು ಬಂದುಬಿಟ್ರೆ ಸಿಕ್ಕಾಪಟ್ಟೆ ನನಗೆ ತ್ರಾಸಾಗುತ್ತೆ ಫ್ರೆಂಡ್ಸ್. ಇವಾಗ ನನ್ನ ಮಗ ಟ್ಯಾಬ್ಲೆಟ್ಸ್ ತರ್ತಾ ಇದ್ದಾನೆ. ಇದೆ, ಬಟ್ ಟ್ಯಾಬ್ಲೆಟ್ಸ್ ಎಲ್ಲಿ ಇಟ್ಟಿದ್ದೀನೋ ಎಲ್ಲಿದೇನೋ ಸಿಗ್ತಾ ಇಲ್ಲ, ಹೋಗಿದ್ದಾನೆ ತರಲಿಕ್ಕೆ. ಸೊ ಸಾರು ಮಾಡಬೇಕು. ನಿನ್ನೆ ಫಿಶ್ ಫ್ರೈ ಮಾಡಿದ್ದೆ. ಟ್ಯಾಬ್ಲೆಟ್ಸ್ ತಂದುಕೊಟ್ಟ, ಇವಾಗ ತೊಗೋತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಮತ್ತೆ ನನಗೆ ಇದು ಯಾವಾಗಲ್ಲ. ಸೊ ನಮ್ಮದು ಅಡುಗೆ ಮನೆಯಲ್ಲಿ ಈ ಲೈಟ್ ಯಾಕೋ ಸ್ವಲ್ಪ ಡಿಮ್ ಆಗಿದೆ. ದೊಡ್ಡ ಬಲ್ಬ್ ಹಾಕಿರೋದು ಹೋಗಿದೆ. ಸೊ ಡಿಮ್ ಅನಿಸುತ್ತೆ, ನನಗೇನೆ ಒಂಥರ ಇರಿಟೇಟ್ ಅನಿಸುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಫುಲ್ ಬೆಳಕು 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 ಇರಬೇಕು ನನಗೆ. ಫಸ್ಟ್ ಈ ಬಲ್ಬ್ ತೆಗೆಸ್ಬೇಕು. ಹಾಗೆ ಇವಾಗ ಅಡುಗೆ ಮಾಡಬೇಕು. ಅದೇ ಒಂದು ನನಗೆ ದೊಡ್ಡ ಪ್ರಾಬ್ಲಮ್, ತಲೆನೋವು ಇದ್ದಾಗ. ಸೊ ನೆನ್ನೆ ಫಿಶ್ ತಂದಿದ್ವಲ್ಲ, ಅದರದ್ದು ಎಲ್ಲ ಪೀಸ್ ಒಳ್ಳೆ ಪೀಸ್ ಎಲ್ಲ ಫ್ರೈ ಮಾಡಿದ್ವಿ ರಸಮಿಗೆ. ಸೊ ಇದು ಫಿಶ್ ಹೆಡ್ಡು, ಫಿಶ್ ಬಾಲ, ಸೊ ಈ ಥರ ಫಿಶಲ್ಲಿರೋ ಸೈಡ್ ಪೀಸಸ್ ಎಲ್ಲನೂ ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ, ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ, ಮೆಣಸು ಹಾಕಲ್ಲ, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಸಾರು ಮಾಡ್ತೀನಿ. ನೋಡಿ ಇಷ್ಟು ಚೆಂದ ಇದೆ ಫ್ರೆಂಡ್ಸ್. ಜಾಸ್ತಿ ಅಂತ ಇಲ್ಲ, ನೆನ್ನೆ ಎಲ್ಲ ಫ್ರೈ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟಿದ್ದಾರೆ. ಸೊ ಜಾಸ್ತಿ ಪೀಸಸ್ ಏನಿಲ್ಲ. ಸೊ ಇದು ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಗ್ರೇವಿ ಮಾಡಿ ಒಂದು ಬಿಸಿ ಬಿಸಿ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಬೇಗ ಬೇಗ ಇದನ್ನು ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಇವಾಗ ಟ್ಯಾಬ್ಲೆಟ್ಸ್ ತೊಗೊತೀನಿ ಫ್ರೆಂಡ್ಸ್. ಈ ತಲೆನೋವಿದ್ರೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೂ ಬೇಜಾರು. ಅದರಲ್ಲೂ ನಾನು ಜಸ್ಟ್ ಈಗ ಇನ್ನೂ ಬಂದಿರೋದು ಮನೆಗೆ. ಸೊ ಇನ್ನೂ ಒಂದು ಕೆಲಸದಿಂದ ಲೇಟಾಗಿ ಬಂದಾಗ ಏನಾದರೂ ಒಂದು ಅಡುಗೆ ರೆಡಿ ಇದ್ಬಿಟ್ರೆ ಊಟ ಮಾಡಿ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಕೆಲವೊಂದು ಟೈಮು ಅನ್ನ ಸಾಂಬಾರು ಮಾಡ್ಕೋತೀನಿ, ಬೆಳಗ್ಗೆ ಆದರೆ ಮಾಡಿ ಹೋಗ್ತೀನಿ. ಇಲ್ಲ ಅಂದರೆ ಬಂದು ಮಾಡಿಕೊಂಡು ಊಟ ಮಾಡಿ ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋದು ಫ್ರೆಂಡ್ಸ್. ಸೊ ಕೆಲವೊಂದು ಟೈಮ್ ಬೆಳಗ್ಗೆ ಆಗುತ್ತೆ, ಕೆಲವೊಂದು ಟೈಮ್ ಆಗಲ್ಲ. ಸೊ ಹೆಂಗೆ ಬರುತ್ತೋ ಹಾಗೆ ಹೋಗ್ತೀನಿ. ಸೊ ಬಂದಾಗ ಅಡುಗೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹೆಂಗೆ ಬರುತ್ತೋ ಟೈಮು ಹಾಗಂಗೆ ಹೋಗಬೇಕು, ಬಂದು ಅಡುಗೆ ಮಾಡಲೇಬೇಕು. ಸೊ ಹೊರಗಡೆಯಿಂದ ಅಂತೂ ನನಗೆ ಫಸ್ಟ್ ಇಷ್ಟನೂ ಆಗೋಲ್ಲ ತಂದು ತಿನ್ನಲಿಕ್ಕೆ. ಸೊ ಹಾಗಾಗಿ ಬಂದು ಏನು ಹೇಳ್ತಾರೋ ನೋಡಿಕೊಂಡು ಮಾಡ್ತೀನಿ. ಇವಾಗ ನಾನು ಫಿಶ್ ಸಾರು ಸ್ವಲ್ಪ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಇದು ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಸೊ ಇವಾಗ ತುಂಬ ಪೀಸಸ್ ಅಂತ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಇದೆ. ಎಲ್ಲ ಫ್ರೈ ಮಾಡ್ಕೊಂಡು ತಿಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗೆ ಫ್ರೈ ಮಾಡ್ಕೊಂಡು ತಿಂದಮೇಲೆ ನಮಗೆ ಈ ಥರ ತಲೆ, ಬಾಲ, ಸೈಡ್ ಪೀಸ್ ಎಲ್ಲ ಉಳಿತವಲ್ಲ, ನಾವು ಅದನ್ನು ಯಾವಾಗ್ಲೂ ಈ ಥರ ಸಾಂಬಾರೇ ಮಾಡ್ಕೊಳ್ಳೋದು. ಸೊ ಇದನ್ನೆಲ್ಲ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಮುದ್ದೆ ಇಲ್ಲ ಜೋಳದ ರೊಟ್ಟಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಅಷ್ಟು ಮಾಡೋಕ್ಕೆ ಪೇಷನ್ಸು ಇಲ್ಲ ನನಗೆ. ಸೊ ಮಾಡಬಹುದು ಮುದ್ದೆ ಏನಾದರೂ, ನನಗೆ ತಲೆನೋವು ತುಂಬ ಇದೆ. ಸೊ ಹಾಗಾಗಿ ಬಿಸಿ ಬಿಸಿ ಅನ್ನ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಇಷ್ಟೇ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಅಣ್ಣ ತಂದುಕೊಟ್ಟಿದ್ದು ಮೀನು. ಸೊ ಈ ಮೀನು ಹೆಸರು ಜಿಲೇಬಿ ಅಂತ ಹೇಳಿ. ಸೊ ಸುಮಾರು ಸತಿ ನಾನು ತಿಂದಿದ್ದೀನಿ, ಬಟ್ ಈ ಮೀನು ಏನೋ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ತಂದುಕೊಟ್ಟಿದ್ದಕ್ಕೆ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮಗನೂ ಅಷ್ಟೇ ತುಂಬ ಇಷ್ಟಪಟ್ಟು ಕೂಡ ತಿಂದ. ಇನ್ನು ಸಾಂಬಾರು ಕೂಡ, ಮೀನು ಸಾರು ಕೂಡ ರೆಡಿ ಆಯಿತು. ಸೊ ಈ ಬಿಸಿ ಬಿಸಿ ಅನ್ನನೂ ಕೂಡ ಆಗಿದೆ. ಹಾಗೆ ಬೆಳಗ್ಗೆದು ಅಕ್ಕಿ ರೊಟ್ಟಿ ಇತ್ತು. ನನ್ನ ಮಗ ಒಂದೇ ಒಂದು ರೊಟ್ಟಿ ಇತ್ತು, ನಾನು ತಿಂತೀನಿ ಅಂತಂದರೆ ಸರಿ ಆಯಿತು ಅಂತ ಹೇಳಿ. ಫ್ರೆಂಡ್ಸ್ ಏನು ಗೊತ್ತಾ, ಇನ್ನೊಂದು ಇನ್ನು ಊಟಕ್ಕೆಲ್ಲ ಬಡಿಸ್ತಾ ಇದ್ದೆ, ವಿಡಿಯೋ ಇನ್ನೂ ಮಾಡ್ಕೋತಾ ಇದ್ದೆ. ಬಟ್ ನನ್ನ ಫೋನ್ ಮೆಮೊರಿ ಫುಲ್ ಆಗಿಬಿಡ್ತು ಫ್ರೆಂಡ್ಸ್. ವೀಡಿಯೋನೇ ಮಾಡಲಿಕ್ಕಾಗ್ತಿಲ್ಲ, ಏನು ಮಾಡೋದು ಅಂತ ಹೇಳಿ ಇಷ್ಟು ವಿಡಿಯೋ ಆಯಿತು. ಮತ್ತು ಸೈಡಿಗೆ ಎತ್ತಿಟ್ಬಿಟ್ಟೆ. ಫಸ್ಟೇ ನಂಗೆ ಬೇಜಾರಾಗಿತ್ತು ತಲೆನೋವಿಂದ.
ಹಾಗಾಗಿ ಸೈಡಿಗೆ ಇಟ್ಬಿಟ್ಟೆ. ಮಾತ್ರ ಮೀನು ಸಾರು ಸಖತ್ತಾಗಿತ್ತು. ಇನ್ನು ಪಡ್ಡು ಮಾಡಲಿಕ್ಕೆ ಮಸಾಲೆ ಪಡ್ಡು ತುಂಬ ಇಷ್ಟಪಡ್ತಾರೆ. ಕಡಲೆಬೇಳೆ ನೆನೆಸಿದ್ದು ಹಾಕಿದೆ, ಕರಿಬೇವು ಫ್ರೆಶ್ ಹಾಕಿದೆ, ಈರುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬೋದು, ಕ್ಯಾರೆಟ್ ತುರಿನೂ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಸಾದಾ ಪಡ್ಡು ಅಂತೂ ತಿನ್ನೋದೇ ಇಲ್ಲ. ಈ ಥರ ಪಡ್ಡು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಬಿಸಿ ಬಿಸಿ ಪಡ್ಡು ಮಾಡಿ ಚಟ್ನಿ ಮಾಡಿ ಸೊ ಟಿಫನಿಗೆ ಮಾಡ್ಕೊಂಡ್ವಿ. ಸೊ ನಿನ್ನೆ ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸಖತ್ ಬೇಜಾರಾಯಿತು ನನಗೆ. ಇನ್ನು ತುಂಬ ಚೆನ್ನಾಗಾಗಿತ್ತು ಮೀನು ಸಾರು. ಬಿಸಿ ಅನ್ನೋದ್ರ ಜೊತೆಗೆ ಸಖತ್ ಇಷ್ಟಪಟ್ಟು ಊಟ ಮಾಡಿದರು. ಇನ್ನು ಪಡ್ಡು ಮಾಡಿದಾಗೆಲ್ಲ ಪ್ರತಿ ಸತಿನೂ ಮಸಾಲೆ ಪಡ್ಡೇ ಬೇಕು ಅಂತಾರೆ. ದೋಸೆ ಮಾಡಿದರೆ ಪಲ್ಯ ಚಟ್ನಿ ಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ. ಈ ಥರ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಇಡ್ಲಿ ಸಾಂಬಾರು ಚಟ್ನಿ 3 ಇರಬೇಕು ಫ್ರೆಂಡ್ಸ್ ಈ ಥರ. ಸೊ ಯಾವುದೇ ಒಂದು ಮಾಡಿದ್ರೂ ನಡೆಯೋದಿಲ್ಲ. ಕೆಲವೊಮ್ಮೆ ದೋಸೆಗೆ ಚಟ್ನಿ ಮಾಡಿದ್ರೆ ತಿಂತಾರೆ, ಇಲ್ಲ ಪಲ್ಯ ಬೇಕೇ ಬೇಕು ಅಂತಾರೆ ನಮ್ಮ ಮನೇಲಿ. ಹೀಗೆ ಸೊ ನಾನೇನಪ್ಪ ಅಂತಂದರೆ ಈಸಿ ಮಾಡಿ ಹೋಗಿಬಿಡೋಣ ಬೆಳಗ್ಗೆ ಬೇಗ ಬೇಗ ಕೆಲಸಕ್ಕೆ ಅಂತ ಇಲ್ಲ. ನಮ್ಮ ಮನೇಲಿ ಹೆಂಗೆ ಮಾಡ್ಕೊಂಡು ಬಂತೀನೋ ಹಾಗೆ ಮಾಡಬೇಕು. ಸೊ ಒಂದು ಹೆಚ್ಚು ಕಡಿಮೆ ಇರೋಂಗಿಲ್ಲ. ಸೊ ಪಲ್ಯ ಚಟ್ನಿ ಈ ಥರ ಎಲ್ಲನೂ ಕರೆಕ್ಟಾಗಿ ಇರಬೇಕು. ಇನ್ನು ಬಿಸಿ ಬಿಸಿ ಪಡ್ಡು ಹಾಕ್ತಾಯಿದ್ದೀನಿ. ಸೊ ನಾನು ತುಂಬ ಅಂದರೆ ಜಾಸ್ತಿ ದಪ್ಪ ಪಡ್ಡು ಮಾಡಲ್ಲ, ಸಣ್ಣ ಪಡ್ಡು ಹಾಕ್ತೀನಿ. ನನಗೂ ಸಣ್ಣ ಪಡ್ಡು ಅಂದ್ರೇ ಇಷ್ಟ. ನನ್ನ ಮಗಳು ನಮ್ಮಮ್ಮ ಬೈತಾ ಇರ್ತಾರೆ, ಅದೇನು ಇಷ್ಟಿಷ್ಟು ಹಾಕ್ಕೊಂಡು ಕುತ್ಕೊತೀಯ, ದೊಡ್ಡ ಹಾಕು ಅಂತ ಹೇಳಿ. ಬಟ್ ನನಗೆ ಸಣ್ಣ ಪಡ್ಡು ಅಂದ್ರೇ ಇಷ್ಟ. ಯಾರ್ಯಾರಿಗೆ ಸಣ್ಣ ಪಡ್ಡು ಬೇಕೋ ಅವರಿಗೆಲ್ಲ ಸಣ್ಣ ಪಡ್ಡು ಹಾಕ್ಕೊಡ್ತೀನಿ. ಸೊ ನಾನು ಕೂಡ ತುಂಬ ರೋಸ್ಟಾಗಿ ಸಣ್ಣ ಪಡ್ಡು ಹಾಕ್ಕೊಂಡು ತಿಂತೀನಿ ಫ್ರೆಂಡ್ಸ್. ನನಗೂ ಕೂಡ ತುಂಬಾ ಇಷ್ಟ. ರೋಸ್ಟ್ ಆಗಿರಬೇಕು, ಕ್ರಿಸ್ಪಿಯಾಗಿ ಬರಬೇಕು ಅದು. ಸೊ ಈ ಥರ ನಾನು ಹಾಕ್ಕೊಳ್ಳೋದು. ಇನ್ನು ಚಟ್ನಿನೂ ಕೂಡ ರೆಡಿ ಆಯಿತು. ಸೊ ನಮ್ಮನೆ ಪಡ್ಡಂತೂ ಸಖತ್ತಾಗಿರುತ್ತೆ. ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಹಾಗೆ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಪಡ್ಡು ರೆಡಿಯಾಗಿದೆ. ಇನ್ನು ತಿಂತಾ ಇದ್ದರೆ ಎದ್ದಳದೇ ಇಲ್ಲ ಫ್ರೆಂಡ್ಸ್, ನೀವು ತಿಂತಾನೇ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಪಡ್ಡು. ಸೊ ಮಸಾಲ ಪಡ್ಡು ಮಾಡಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಕ್ಯಾರೆಟ್ ತುರಿನೂ ಹಾಕಿದರೆ ಸಖತ್ತಾಗಿರುತ್ತೆ. ಬಟ್ ನಾನು ಅರ್ಜೆಂಟಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕಡಲೆಬೇಳೆ ಅಂತೂ ಹಾಕಲೇಬೇಕು. ಸೊ ಓಕೆ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.